ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ 5ನೇ ತಾರೀಕು, 14ನೇ ತಾರೀಕು ಹಾಗೂ 23ನೇ ತಾರೀಕಿನಲ್ಲಿ ಜನನವಾಗಿರತಕ್ಕಂಥವರ ಮನಸ್ಥಿತಿಗಳು, ಅವರ ಸ್ವಭಾವ, ಅವರ ಆಗುಹೋಗುಗಳು, ಅವರು ಜೀವನದಲ್ಲಿ ಯಾವ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ, ಯಾವ ವಿಚಾರವನ್ನು ಕೊಂಚ ಮಟ್ಟಿಗೆ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಲಾಭ ಜಾಸ್ತಿ ಅಂಥೇಳಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಇವೆಲ್ಲವೂ ಕೂಡ ಬುಧನ ನಂಬರ್ಗಳು. ಈ ವ್ಯಕ್ತಿತ್ವಗಳು ಇರತಕ್ಕಂಥ ಜನರು ಬುದ್ಧಿವಂತರಾಗಿರ್ತಾರೆ, ಅಪಾರವಾದ ಜ್ಞಾನವನ್ನು, ಉತ್ತಮ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಮನುಷ್ಯರಾಗಿರ್ತಾರೆ. ಈ ವ್ಯಕ್ತಿಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟರೂ ಕೂಡ ತುಂಬ ಬೇಗ ಮಾಡಬೇಕು, ಪ್ರಮುಖ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಆಲೋಚನೆ ಮಾಡತಕ್ಕಂಥ ವ್ಯಕ್ತಿಗಳು. ಇವರಿಗೆ ಸದಾ ಕಾಲ ನಾನು ಒಳ್ಳೆಯ ಮಾರ್ಗದಲ್ಲಿ ಜೀವನ ಮಾಡಬೇಕು, ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಬದುಕತಕ್ಕಂಥವರಾಗಬೇಕು, ಒಳ್ಳೆಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿ ಜೀವನವನ್ನು ಕಟ್ಕೊಳ್ಬೇಕು ಅಂತ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಅಂದರೆ ಸತ್ಯದ ಮಾರ್ಗವನ್ನು ಇವರು ಅಪೇಕ್ಷೆ ಮಾಡ್ತಾರೆ. ಯಾವುದೇ ರೀತಿಯ ಅಧರ್ಮದ ಮಾರ್ಗಗಳು, ಯಾವುದೇ ರೀತಿಯ ಅಸಡ್ಡೆ ಮಾರ್ಗಗಳು ಇವರು ಇಷ್ಟನೇ ಪಡೋದಿಲ್ಲ. ಕಷ್ಟಪಟ್ಟರಾದರೂ ಪರವಾಗಿಲ್ಲ, 2 ರೂಪಾಯಿ ಅಷ್ಟು ಲಾಭನೇ ಬರಲಿ, ಅದರಲ್ಲಿ ತೃಪ್ತಿ ಪಡ್ಕೊಳ್ತೇನೆ. ಅಂದರೆ ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ವ್ಯಕ್ತಿಗಳು. ಅಂದರೆ ದೇಹವನ್ನು ದಂಡಿಸ್ತಾರೆ. ಎಂಥದೇ ಕೆಲಸ ಕಾರ್ಯ ಕೊಟ್ಟರು ಪರವಾಗಿಲ್ಲ, ನಾನು ಅಚ್ಚುಕಟ್ಟಾಗಿ ಮಾಡ್ತೇನೆ, ನನ್ನ ಕೆಲಸ ತಕ್ಕಷ್ಟು ಒಂದು ಸಂಭಾವನೆಯೋ ಅಥವಾ ಒಂದು ಹಣಕಾಸು ನನಗೆ ಬಂದರೆ ಸಾಕು ಅಂತ ಇರತಕ್ಕಂಥ ವ್ಯಕ್ತಿತ್ವ. ಸದಾಕಾಲ ಚಿಂತನಶೀಲರಾಗಿರ್ತಾರೆ, ನಾನಾ ರೀತಿಯ ಆಲೋಚನೆ ಮಾಡ್ತಿರ್ತಾರೆ. ಎಲ್ಲವನ್ನು ಕೂಡ ಸ್ವಲ್ಪ ಬಿಸ್ನೆಸ್ ಮೈಂಡ್ಸೆಟ್ಟಲ್ಲಿ ನೋಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಎಲ್ಲವೂ ಕೂಡ ಲೆಕ್ಕ ಹಾಕತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಪ್ರತಿಯೊಂದು ಆಗೋಗಿನ ಬಗ್ಗೆ ಕೂಡ ಲೆಕ್ಕ ಹಾಕುವಂತರಾಗ್ತಾರೆ. ಇವರು ಸ್ನೇಹಜೀವಿಗಳು. ಸದಾಕಾಲ ಎಲ್ಲರೊಂದಿಗೆ ಸ್ನೇಹವನ್ನು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತಾರೆ, ಒಳ್ಳೆ ಬಾಂಡಿಂಗ್ ವೃದ್ಧಿ ಮಾಡ್ಕೊಳ್ತಾರೆ. ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿ ಇವರಿದ್ದರೂ ಕೂಡ ಯಾವುದೇ ನೀವು ಕೆಲಸವನ್ನು ಕೊಟ್ಟರು ಕೂಡ ಡಿಲೇ ಮಾಡದೆ ಆ ಕೆಲಸವನ್ನು ಮುಕ್ತಾಯಗೊಳಿಸ್ಕೊಡ್ತಕ್ಕಂಥ ಚಾಕುಚಕ್ಯತೆ ಉಳ್ತಕ್ಕಂಥವ್ರು. ಅಂದರೆ ತುಂಬ ಜನ ಹೇಗೆ ಮಾಡಿಬಿಡ್ತಾರೆ, ನಾನು ಆಲ್ರೆಡಿ ಕಷ್ಟದಲ್ಲಿದ್ದೀನಿ, ನಂಗೆ ಹುಷಾರಿಲ್ಲ, ನಂಗೆ ಜ್ವರ, ನನಗೆ ಸಮಯ ಇಲ್ಲ, ನನ್ನ ಪರ್ಸ್ನಲ್ ಟೈಮ್ ಬೇಕು, ನನ್ನ ಫ್ಯಾಮಿಲಿ ಟೈಮ್ ಕೊಡಬೇಕು, ಕೆಲಸ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಕೆಲವರು ಮಾಡಿದ್ರೆ ಈ ನಂಬರಲ್ಲಿ ಜನವಾಗಿರ್ತಕ್ಕಂಥವ್ರ ಮನಸ್ಥಿತಿ ಆ ಥರ ಇರೋದಿಲ್ಲ. ಈ ಟೈಪ್ ಕೆಲಸ ಆಗಬೇಕು ಅಂದ್ರೆ ಆಗಬೇಕು, ನಾಳೆ ಅನ್ನತಕ್ಕಂಥ ಮಾತೇ ಇಲ್ಲ, ಆನ್ ಟೈಮ್ ಕೆಲಸಗಳಾಗಬೇಕು ಅಂಥೇಳಿ ತುಂಬ ಅಪೇಕ್ಷೆಯಿಂದ ಶ್ರಮಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವಂಥರಾಗ್ತಾರೆ. ಯಾವುದೇ ಕೆಲಸ ಕಾರ್ಯವನ್ನು ತೆಗೆದುಕೊಂಡ್ರೆ ಎಂಥದೇ ಕಷ್ಟವಾಗಿರಲಿ, ಒಂದು ಸಲ ಇವ್ರ ಕೈಗೆ ಕೆಲಸ ಹೋದರೆ ಸಾಕ್ಷಾತ್ ಭಗವಂತನೇ ಬಂದು ಕೆಲಸ ಸಾಕು ನಿಲ್ಲಿಸ್ಬಿಡು ಅಂದರೂ ಕಷ್ಟವಾಗ್ತದೆ, ಮಾಡೋಕ್ಕಾಗಲ್ಲ ನಿನ್ಕಿಲ್ಲಿಂದರೆ ನಿಲ್ಲಿಸೋ ಪ್ರಮೇಯೇ ಇಲ್ಲ. ಆ ಕೆಲಸವನ್ನು ಪರಿಪೂರ್ಣವಾಗಿ ಮುಕ್ತಾಯ ಮಾಡಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥರಾಗ್ತಾರೆ. ಅಂದರೆ ಅಷ್ಟು ಡೆಡಿಕೇಶನ್ ಇವರಲ್ಲಿರುತ್ತೆ. ಎಲ್ಲವನ್ನು ಕೂಡ ನಮ್ಮದು ಅಂತ ಅಂದ್ಕೊಳ್ತಾರೆ. ನಮ್ಮನೆಯ ಭಾವ ಇವ್ರಿಗೆ ಯಥೇಚ್ಛವಾಗಿರತಕ್ಕಂಥದ್ದು. ಇದು ಅವ್ರದ್ದು, ಆ ಕೆಲಸ ಅವ್ರದ್ದು, ಈ ಕೆಲಸ ಇವ್ರದ್ದು, ನಾನು ಯಾಕೆ ಇಷ್ಟೊಂದು ಕೆಲಸ ಮಾಡಬೇಕು, ಇಷ್ಟೊಂದು ಕೆಲಸ ಮಾಡಿ ನನಗೇನು ಲಾಭ, ಈ ಥರ ಮೆಂಟಾಲಿಟಿ ಇರತಕ್ಕಂಥ ವ್ಯಕ್ತಿಗಳು. ಯಾವುದೇ ಕೆಲಸ ಕಾರ್ಯಗಳಾಗಿದ್ರೂ ಕೂಡ ನಾನು ಪರಿಪೂರ್ಣವಾಗಿ ನನಗೇನು ವಹಿಸಿದರೂ ಅಚ್ಚುಕಟ್ಟಾಗಿ ನಾನು ಮಾಡಿಕೊಡ್ತೇನೆ, ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಇರತಕ್ಕಂಥ ವ್ಯಕ್ತಿತ್ವ. ಹಾಗೆಯೇ ಇವರು ಸಂಗೀತವನ್ನು, ಕ್ರೀಡೆಯನ್ನು, ಮನೋರಂಜನೆಯನ್ನು ತುಂಬ ಇಷ್ಟಪಡ್ತಾರೆ. ಆ ಎಲ್ಲ ಕಲೆಗಳನ್ನು ತುಂಬ ಸವಿತಾ ಹೋಗ್ತಾರೆ. ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಹಿಡಿದು ಬುದ್ಧಿವಂತಿಕೆಯಿಂದ ಪ್ರತಿಯೊಬ್ಬರ ಹೃದಯವನ್ನು ಗೆದ್ದು ಕೆಲಸ ಕಾರ್ಯವನ್ನು ತುಂಬ ನೀಟಾಗಿ ಮುಗಿಸ್ಕೊಳ್ಳುವಂಥರಾಗ್ತಾರೆ. ಎಂಥದೇ ಕಷ್ಟಕರವಾಗಿರಲಿ, ಎಂಥದೇ ಸಂದರ್ಭ ಸಮಸ್ಯೆಯನ್ನು ತಂದುಕೊಡತಕ್ಕಂಥದ್ದೇ ಆಗಿರಲಿ, ಯಾವುದನ್ನು ಕೂಡ ಯೋಚನೆ ಮಾಡದೆ ಆ ಕೆಲಸ ನನಗೆ ವಹಿಸಿದ್ದಾರೆ, ನನ್ನ ಶ್ರದ್ಧೆಯಿಂದ ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಅದನ್ನು ನಿಯತ್ತಾಗಿ ಮಾಡಿಕೊಡ್ಬೇಕು ಎಂಬ ಮನಸ್ಥಿತಿ ಉಳ್ಳತಕ್ಕಂಥವರಾಗಿರ್ತಾರೆ. ಆ ಕೆಲಸವನ್ನು ಅಷ್ಟೇ ಚಾಚು ತಪ್ಪದೆ ಮಾಡಿಕೊಡುವಂಥರಾಗ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿರತಕ್ಕಂಥವರ ಮನಸ್ಥಿತಿ ಸದಾಕಾಲ ಕ್ರಿಯಾಶೀಲೆಯಿಂದ ಕೂಡಿರತಕ್ಕಂಥದ್ದು. ಕಂಪ್ಲೀಟ್ ಜೀವನ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆ್ಯಕ್ಟಿವ್ ಆಗಿರಬೇಕು. ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ನಾನು ಸಹಾಯ ಮಾಡುವಂತನಾಗಬೇಕು ಎಂಬುವ ಮನಸ್ಥಿತಿ ಉಳ್ಳವರು. ತುಂಬ ಜನ ಏನು ಮಾಡಿಬಿಡ್ತಾರೆ, ಅರ್ಧ ಗಂಟೆ ಸಿಕ್ಕರೆ ಸಾಕು, ಮಲ್ಕೊಳ್ಳೋಣ, ಪರ್ಸ್ನಲ್ ಟೈಮ್ನ ಕೊಟ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಈ ಥರ ಮನಸ್ಥಿತಿಯಲ್ಲಿದ್ದರೆ. ಆದರೆ ಇವರು ಸಂಪೂರ್ಣ ಚಟುವಟಿಕೆಯಿಂದ ಕೂಡಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಮಾತಾಡಬೇಕು, ಎಲ್ಲರನ್ನ ನಾನು ತುಂಬ ಪ್ರೀತಿ ವಿಶ್ವಾಸದಿಂದ ಇಟ್ಕೊಳ್ಬೇಕು. ಈ ರೀತಿ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳು. ಅಂದರೆ ಎಲ್ಲರನ್ನೂ ಕೂಡ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಳ್ತಾರೆ. ಎಲ್ಲರೊಂದಿಗೆ ತಾನು ಕೂಡ ಒಬ್ಬ ಅಂತ ಬೆರೀತಾರೆ.
ಆ ಪ್ರೀತಿ ವಿಶ್ವಾಸವೇ ಈ ವ್ಯಕ್ತಿಗೆ ಒಳ್ಳೆ ಹೆಸರನ್ನು ಕೀರ್ತಿಯನ್ನು ತಂದುಕೊಡತಕ್ಕಂಥದ್ದು. ಆದರೆ ಇವರಿಗೆ ಯಥೇಚ್ಛವಾಗಿ ಕಣ್ಣಿನ ಸಮಸ್ಯೆ, ರಕ್ತದ ಸಮಸ್ಯೆ ಜಾಸ್ತಿಯೇ ಕಾಡಿಸ್ತಕ್ಕಂಥ. ಅಬ್ಸರ್ವ್ ಮಾಡಿ, ದಿನಾಂಕ 5, 14 ಹಾಗೂ 23ರಲ್ಲಿ ಯಾರು ಜನನವಾಗಿರ್ತಾರೋ ಅವರಿಗೆ ರಕ್ತದೊತ್ತಡದ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು, ಅಂದರೆ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟು ಆ್ಯಕ್ಟಿವ್ ಆಗಿ, ಡಿಮ್ ಆಗ್ತಾ ಇದೆ, ರಕ್ತದ ಸಮಸ್ಯೆಗಳು, ಒತ್ತಡದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಈ ಥರ ನಾನಾ ಸಮಸ್ಯೆಗಳನ್ನು ಅನುಭವಿಸುವಂಥರಾಗ್ತೀರಾ. ಟೆನ್ಷನ್ಸ್ ತುಂಬ ಕೂಡಿರುತ್ತೆ, ಬೇಕೋ ಬೇಡವೋ ಎಲ್ಲ ಟೆನ್ಷನ್ಸ್ಗಳು ಜನ ನಿಮ್ಮ ಮೇಲೆ ಆಗ್ತಾ ಹೋಗ್ತಿರ್ತಾರೆ. ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳತಕ್ಕಂಥ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ. ನಿಮ್ಮ ಮನಸ್ಥಿತಿನ ಯಾರು ಅರ್ಥವೇ ಮಾಡ್ಕೊಳ್ಳೋದು ಎಷ್ಟೋ ಸರಿ. ನೀವೆಲ್ಲರ ಸಮಸ್ಯೆಗಳನ್ನು ಕೇಳ್ತೀರಾ, ಎಲ್ಲರ ಕಷ್ಟವನ್ನು ಸುಖವನ್ನು ಪಡೆದುಕೊಳ್ತೀರಾ ನಿಮ್ಮದು ಅಂತ. ಆದರೆ ನಿಮ್ಮದು ಕಷ್ಟವನ್ನು ಅಥವಾ ಸಂತೋಷವನ್ನು ಯಾರಿಗಾದ್ರೂ ಹೇಳ್ಕೊಳ್ಬೇಕು ಅಂದರೂ ಕೂಡ ಚೆನ್ನಾಗಿರತಕ್ಕಂಥ ಒಂದು ಜೀವ ಸಿಗಲ್ಲ, ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳು ಸಿಗೋದಿಲ್ಲ. ಅದು ಮನಸ್ಸಿಗೆ ತುಂಬ ಘಾಸಿ ಉಂಟು ಮಾಡುತ್ತೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾರ ಬಳಿ ಏನನ್ನು ಹೇಳಬೇಕು, ಯಾರ ಬಳಿ ಏನನ್ನು ಹೇಳಬಾರ್ದು ಗೊತ್ತೇ ಆಗೋದಿಲ್ಲ ನಿಮಗೆ. ಎಷ್ಟೋ ಸಲ ನೀವು ಆಡತಕ್ಕಂಥ ಒಂದಷ್ಟು ಮಾತುಗಳು ತುಂಬ ಜನಕ್ಕೆ ಪ್ರೇರಣೆ ಕೊಟ್ಟಿದ್ರೆ, ಇನ್ನೆಷ್ಟೋ ಬಾರಿ ನಿಮಗೆ ನೀವು ಪ್ರೇರಣೆಯನ್ನು ಕಳ್ಕೊಂಡ್ಬಿಡ್ತೀರ. ಡಿಪ್ರೆಷನ್ಗೆ ಹೋಗತಕ್ಕಂಥ ಮೂಮೆಂಟ್ಗಳು ಕೂಡ ಜಾಸ್ತಿ ಇರುತ್ತೆ. ಅಂದರೆ ಜನರೊಂದಿಗೆ ಬೆರೆತು ನೀವೇ ಆಕ್ಟಿವ್ ಆಗತಕ್ಕಂಥದ್ದು ಕಮ್ಮಿ ಆಗಿಬಿಡ್ತೀರ. ಎಲ್ಲವೂ ಇದ್ದಿದ್ದೆ, ಹೀಗೇ ಸಮಾಜ ಜೀವನ ನಡೀತಾ ಹೋಗ್ತಿರುತ್ತೆ. ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅತಿಯಾದ ಚಿಂತೆ ನಿಮ್ಮನ್ನು ಯಥೇಚ್ಛವಾಗಿ ಕಾಡಿಸತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಇರಬೇಕು ಅಂತ ಹೇಳ್ತೇವೆ. ಆದರೆ ಯಾವುದು ಅತಿಯಾಗುತ್ತೋ ಅದು ಖಂಡಿತ ವಿಷವಾಗತ್ತೆ. ನಿಮ್ಮ ಜೀವನದಲ್ಲೂ ಇದೇ ಆಗ್ತಿರೋದು. ಪ್ರತಿಯೊಂದು ವಿಚಾರಕ್ಕೂ ತುಂಬ ದೀರ್ಘವಾಗಿ ಯೋಚನೆ ಮಾಡ್ತೀರ. ಅತಿಯಾದ ಚಿಂತೆ ನಿಮಗೆ ಬೇಕಾಗಿರೋದಿಲ್ಲ, ನಿಮ್ಮ ಸಂದರ್ಭಕ್ಕೂ ಇರೋದಿಲ್ಲ. ನಾನಾ ರೀತಿಯ ಚಿಂತೆಗಳು, ನಾನಾ ರೀತಿಯ ಗೊಂದಲಗಳನ್ನು ತಲೆಗೊಗ್ಗಿಸ್ಕೊಂಡ್ಬಿಡ್ತೀರ. ಯಾವುದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಯಾವುದ್ರ ಬಗ್ಗೆ ಚಿಂತನೆ ಮಾಡಬಾರ್ದು, ಅದರ ಬಗ್ಗೆ ಚಿಂತೆ ಜಾಸ್ತಿ ಇರುತ್ತೆ. ಮತ್ತು ಚಿಂತೆ ನಿಮ್ಗೆ ಒಂಚೂರು ಉಪಯೋಗಕ್ಕೆ ಬರೋದಿಲ್ಲ. ನೀವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು ಅರ್ಧಕ್ಕರ್ಧ ನಿಮ್ಮದೇ ಆಗಿರೋದಿಲ್ಲ, ಇನ್ಯಾರ್ದೋ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರ್ತೀರಾ. ಅಂದರೆ ಅವ್ರ ಆತ್ಮೀಯರು ಇರ್ತಾರೆ, ಏನೋ ಕಷ್ಟದಲ್ಲಿರ್ತಾರೆ ಅಂತ ಸಹಾಯ ಕೊಟ್ಟೋಗ್ಬಿಟ್ಟು ನೀವು ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾಕಾದರೂ ಈ ಸಮಸ್ಯೆಗೆ ನಾನು ಸಾಲ್ವ್ ಮಾಡ್ಕೊಳ್ಳೋಕೆ ಹೊಟ್ಟೋಗ್ಬಿಟ್ಟು ಅಂಥೇಳಿ ಮನಸ್ಥಿತಿ ಬರುವಂಥದ್ದಾಗ್ಬಿಡುತ್ತೆ. ನಿಮಗೆ ನಾನಾ ರೀತಿಯ ಗೊಂದಲಗಳು ನಿಮ್ಮನ್ನು ಪೀಡಿಸುತ್ತೆ, ನಾನಾ ರೀತಿಯ ಟೆನ್ಷನ್ಸ್ಗಳು ನಿಮ್ಮನ್ನು ಕಾಡಿಸುವಂತಾಗುತ್ತೆ. ಹಾಗಾಗಿ ಅತಿಯಾದ ಚಿಂತೆ ಬೇಡ, ಅತಿಯಾಗಿ ಯಾವ ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬೇಡ. ಏನಕ್ಕೆ ಸನ್ನಿವೇಶಗಳು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದು ನೀವೇ ಸೃಷ್ಟಿ ಮಾಡ್ಕೊಂಬಿಟ್ಟಿರ್ತೀರಾ ಅಂಥೇಳಿ. ಹಾಗಾಗಿ ಈ ವಿಚಾರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಬಗೆಹರಿಸಿ ಖಂಡಿತವಾಗಿಯೂ ಜಯತ್ವ ನಿಮಗೆ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಅದೃಷ್ಟದ ತಿಂಗಳುಗಳು ಯಾವುದು, ಯಾವ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು. ಹಾಗೆಯೇ ನೀವು ಯಾವ ಸಂಖ್ಯೆಯವರೊಂದಿಗೆ ಉತ್ತಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ಬೋದು, ಯಾವ ಸಂಖ್ಯೆಯವರೊಂದಿಗೆ ಉತ್ತಮ ಅನ್ಯೂನ್ಯತೆ ಸಹಿತವಾಗಿ ಫ್ರೆಂಡ್ಶಿಪ್ಪನ್ನು ಮಾಡ್ಬೋದು, ನಂಬ್ಕೊಳ್ಬೋದು ನೀವು ಅಂತ ಹೇಳಿದ್ರೆ 1 ಮತ್ತು 4 ಸಂಖ್ಯೆಯಲ್ಲಿ ಯಾರು ಜನನವಾಗಿರ್ತಾರೋ ಅವರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿ ಮಾಡ್ಕೊಳ್ತೀರಾ. ಅವರೊಂದಿಗೆ ತುಂಬ ಚೆನ್ನಾಗಿರತಕ್ಕಂಥ ಬಾಂಡಿಂಗ್ ಖಂಡಿತವಾಗಿಯೂ ಬೆಳೀತಾ ಹೋಗುತ್ತೆ. ಹಾಗೆಯೇ ದಿನಾಂಕ 5ನೇ ತಾರೀಕು ಜನನವಾಗಿರತಕ್ಕಂಥವ್ರು ಕೂಡ ನಿಮ್ಮದೇ ನಂಬರ್ ಆಗಿರೋದ್ರಿಂದ ಪ್ರಶಸ್ತವಾಗಿರುತ್ತೆ. ಮಿಕ್ಕಿದ 2 ನಂಬರ್ಗಳು 5 ನಂಬರ್ ಜೊತೆ ಉತ್ತಮ ವ್ಯವಹಾರವನ್ನು ಮಾಡುವಂಥರಾಗ್ತೀರ. 2, 6, 7 ಸಂಖ್ಯೆಯಲ್ಲಿ ಯಾರು ಜನನವಾಗಿರ್ತಾರೋ ಅವರು ಮಧ್ಯಮ ಸ್ಥಿತಿ ಓಕೆ ಆಗಿರತಕ್ಕಂಥ ನೇಚರ್ ಆಗಿರುತ್ತೆ. ನಿಮಗೆ ಪ್ರಮುಖವಾಗಿ 8 ಹಾಗೂ 9ನೇ ಸಂಖ್ಯೆಯಲ್ಲಿ ಯಾರು ಜನನವಾಗಿರುತ್ತಾರೋ ಅವರೊಂದಿಗೆ ಯಾವುದೇ ರೀತಿಯ ವ್ಯವಹಾರ ಬೇಡ. ಯಾಕಂದರೆ ಶತ್ರುತ್ವ ಜಾಸ್ತಿ ಆಗುತ್ತೆ, ನಿಮ್ಮೊಂದಿಗೆ ಅವರೊಂದಿಗೆ ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ಹಾಗಾಗಿ ಈ 2 ಸಂಖ್ಯೆಯವರೊಂದಿಗೆ ಸ್ವಲ್ಪ ಏನೇ ವ್ಯವಹಾರವನ್ನು ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು ಅಂದರೆ ಸ್ವಲ್ಪ ಗಮನ ಹರಿಸಿ ಆಲೋಚನೆ ಮಾಡಿ ತದನಂತರ ಮಾಡುವಂಥರಾಗಿ. ಇನ್ನು ನಿಮಗೆ ಹಸಿರು ಬಣ್ಣ ಗ್ರೀನ್ ತುಂಬ ಸೂಕ್ತವಾಗಿರತಕ್ಕಂಥದ್ದು, ಒಳ್ಳೆ ಲಾಭವನ್ನು ಕೊಟ್ಟರೆ ಕೆಂಪು ಮತ್ತು ಕಪ್ಪು ನಷ್ಟವನ್ನು ತಂದುಕೊಡುತ್ತೆ. ಯಾವುದೇ ಕಾರಣಕ್ಕೂ ಕೆಂಪು ಮತ್ತು ಕಪ್ಪನ್ನು ನೀವು ಬಳಸಕ್ಕೆ ಹೋಗಬೇಡಿ. ಪ್ರಮುಖವಾಗಿ ನಿಮಗೆ ಯಾವ ತಿಂಗಳು ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಹಾಗೂ ಜೂನ್ ತಿಂಗಳು ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು. ಆ ಮಾಸಗಳು ನಿಮಗೆ ಸಮಸ್ಯೆ ಸ್ವಲ್ಪ ಜಾಸ್ತಿಯೇ ಕಾಣುತ್ತೆ. ನೀವು ವಿಷ್ಣುವಿನ ಆರಾಧನೆ ಮಾಡಿ. ಯಾರು ಪ್ರಮುಖವಾಗಿ 5, 14, 23 ಸಂಖ್ಯೆಯಲ್ಲಿ ಜನನವಾಗಿದ್ದೀರೋ ನೀವು ವಿಷ್ಣುವಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಬುಧನ ಅಭಿಮಾನ ದೇವತೆ ಅಂತ ಕೂಡ ಕರಿತೀವಿ.
ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳತಕ್ಕಂಥದ್ದು, ವಿಷ್ಣುಗಳ ದೇವತೆಯ ಆರಾಧನೆ ಮಾಡತಕ್ಕಂಥದ್ದು, ಈ ಥರ ವಿಷ್ಣುವಿನ ಆರಾಧನೆ ಎಷ್ಟು ಯಥೇಚ್ಛವಾಗಿ ಮಾಡ್ತಾ ಹೋಗ್ತಿರೋ ಅಷ್ಟು ಶುಭವನ್ನು, ಅಷ್ಟು ಲಾಭವನ್ನು ಈ ಜನ್ಮದಲ್ಲಿ ಪಡೆಯುವಂತರಾಗ್ತೀರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಂಬರೊಂದಿಗೆ ಸಿಗೋಣ. ನನ್ನೆಲ್ಲ ಪ್ರೇಕ್ಷಕರಿಗೆ ಆ ಮಹಾಭಗವಂತ ಉತ್ತಮ ಆರೋಗ್ಯ ಸಹಿತವಾಗಿ ದುಡಿಯತಕ್ಕಂಥ ಚೈತನ್ಯವನ್ನು ಕರುಣಿಸ್ಕೊಡ್ಲಿ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಆತ್ಮೀಯರೆಲ್ಲರೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶುಭಮಸ್ತು.